ಅಲ್ಲ ಕದಪ್ಪ. ಹಾಂ, ಈ ಪುಣ್ಯಾತ್ಮ ಹಿಂಗೆ ಊನ್ ಮಾತು ಕಟ್ಕೊಂಡು ನನ್ನ ಮಗಳಿಗೆ ಹೊಡೆಯೋದು ಬಡಿಯೋದು ಹಿಂಗೆಲ್ಲ ಮಾಡಿಬಿಟ್ಟು ಓದಿ ತಾನಾರ ಚೆನ್ನಾಗಿರ್ಬೇಕು ತಾನೆ. ಎಲ್ಲಂತ ಹೊಟ್ಟೋಗಿರೋದು, ಎಲ್ಗೋಗಿರೋದು ಈಗ, ಎಲ್ಲಿದ್ದಾರಂತೆ ಗೊತ್ತಿಲ್ಲ ಮಾವ, ಎಲ್ಲೋಗಿದ್ದಾರೆ ಏನೋ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ನೆನೆ ಹೊಲ್ದ ಹತ್ರದಿಂದನೇ ಎಲ್ಲ ಹೊಂಟೋಗಿದ್ದಾನೆ ಕೋಪ ಮಾಡಿಕೊಂಡು. ಇಲ್ಲಿಗೆ ಬಂದಿರ್ಬೋದು ಅಂತ ಅನ್ಕೊಂಡೆ ನಾನು. ಇಲ್ಲಿಗೆ ಬಂದಾನಪ್ಪ, ಇಲ್ಲಿಗೆ ಬಂದಾನ. ನನ್ನ ಮಗಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಊರು ಸುತ್ತಲೂ ಹೇಳ್ಕೊಂತಿರ್ತಾ ಕುಂತಿರೋ ನೀವು. ಎತ್ತಿ ಮಗ ಅದೇರ್ಕೊಂಡು ಅವ್ನು ಬಂದಾನ ಇಲ್ಲಿಗೆ. ನನ್ನ ಮಗಳು ಭಾಳ ಹಾಳು ಮಾಡಕ್ಕೆ ನಿಂತಿದ್ದನು. ಹೇಳಿ ನೀವೇ ನಿಮ್ಮ ಅದಕ್ಕೆ ಅಂತೇಳಪ್ಪ, ಅಂತೇಳ ನಿಮ್ಮ ಕಣ್ಮಟ್ಗೆ ಹೇಳಿ. ನನ್ನ ಮಗಳು ಹಾರ್ಕೋದಳಲ್ಲ, ಮುರ್ಗ್ ಬಂದಳಲ್ಲ, ಅಷ್ಟು ಕಷ್ಟದಿಂದ ಜೀವನ ಮಾಡ್ಕೊಂಡು ಬಂದವಳೆ ಇಲ್ಲಿ ತನಕನೂ. ಕಷ್ಟದಲ್ಲಿದ್ರು ಅವ್ನು ಕೆಟ್ಟ ಕೆಲಸ ಮಾಡ್ದಂಗೆ. ನಿಮ್ಮವ್ವ ಏನೇ ಕಿರ್ಕುಳ ಕೊಟ್ರು, ನಿಮ್ಮ ಅಣ್ಣ ಏನೇ ಕಿರ್ಕುಳ ಕೊಟ್ರು, ಇಲ್ಲಿ ತನಕ ಅನ್ಭೋಸ್ಕೊ ಬಂದವಳು ನನ್ನ ಮಗಳು. ಇಂಥವಳ ಮೇಲೆ ಅನ್ನೇ ನೋಡಿದ್ರೆ ದೇವರು ಒಳ್ಳೇದು ಕೊಟ್ಟಾನ ಮಗ. ಹೇಳು, ಹಿಂಗೆ ಅಂತೀನಿ ಅಂತ ಬೇಜ ತಿಳ್ಕೊಬೇಡ. ನೋಡು ಸಾಪಾಗ್ತಾಳಲ್ಲ ಮತ್ತೆ ಅನ್ಕೋಬೇಡ. ನನ್ನ ಮಗಳು ಕೈಲಿ ಕಣ್ಣೀರು ಹಾಕ್ಸ್ತೋರು ಉದ್ಧಾರ ಹಾಕಿರ. ನನ್ನ ಮಗಳು ಸತ್ಯವಾಗೇ ಇರೋದು. ಅವು ಜನಗಳು ಏನಾರು ಬೊಗಳ್ಕೊಳ್ಳಿ ನಾಯಿ ಬೊಗಳಂಗೆ. ನನ್ನ ಮಗಳು ಏನು ಎಂತೋ ಅನ್ನೋದು ನನಗೆ ಗೊತ್ತು ಚೆನ್ನಾಗಿ, ಗೊತ್ತಾ. ಇವರು ಹಿಂಗೆ ಬುದ್ಧಿ ಕಲಿಯೋದು. ನಿಮ್ಮ ಅಣ್ಣ ಏನು ಕಟ್ಕೊಂಡಿರೋ ಹೇಳ್ತೀವಲ್ಲೇ, ಇಷ್ಟು ವರ್ಷ ಸಂಸಾರ ಮಾಡಿ ಏನು ಎಂತೋ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದು ಹೆಂಗಪ್ಪ, ಹೆಂಗೆ ಹೇಳು. ಅಯ್ಯೋ ಹಣೆ ಬಾರ್ ಕೊನೆ ಯಾರು ಅನ್ನಂಗೆ ನಮ್ಮ ಹಣೆ ಬರ. ಎಷ್ಟು ಚೆನ್ನಾಗಿ ಕೇಳಿದ್ರು ನನ್ನ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ತಕ ಬಂದಿದ್ದು. ಕೊನೆಗೆ ನಿಮ್ಮ ಮಾವ ಕಟ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಿಸ್ಬಿಟ್ಟಾದಾಗ ನಮಗೆಲ್ಲವ. ನಮ್ಗೆ ಎಷ್ಟು ಮನ್ಸಿಗೆ ನೋವೋದೆ ಗೊತ್ತಾ ಮಗ, ಎಷ್ಟು ಮನ್ಸಲ್ಲಿ ನೋವೋದೆ ಅಂತ ಗೊತ್ತಾ. ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ನಮ್ದೊಂದು ಜನ್ಮ ನಮ್ಮದು ಅಂತವ. ಅಲ್ಲ, ಮಾನ ಮರುವದಿ ಅನ್ನೋದು ಒಂಚೂರು ಇದ್ದಿದ್ರೆ ಈ ಥರ ಆಯ್ತಿದ್ದಿಲ್ಲ ಕಣ್ ಮಗ. ಇಲ್ದ ಹೊತ್ತಿಗೆ ಇಷ್ಟೆಲ್ಲ ಆಯ್ತಿರೋದು. ಏನು ಮಾಡಿ ಮಗ. ಅಯ್ಯೋ ಎಲ್ಲವ್ರೆ ಅಂತ ಗೊತ್ತಾಗಿಲ್ವಾ? ಇಲ್ಲ, ಏನು ವಿಷಯ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದಿದ್ದಾನೆ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿಗೂ ಬಂದಿಲ್ಲ ಅಂದ್ರೆ ಇನ್ನೆಲ್ಗೆ ಹೋಗಿರ್ತಾನೆ? ನಿನ್ನ ತಂಗಿ ಮನೆಗೆ ಹೋಗಿರೋದಂತ ಒಂಚೂರು ನೋಡಪ್ಪ. ಇಲ್ಲ ಅಮ್ಮವ, ಅಲ್ಲೆಲ್ಲ ಹೋಗಿರ್ಲಿಕ್ಕಿಲ್ಲ. ನಾನು ಇಷ್ಟ ಅಲ್ಲಿ ಹೋಗಲ್ಲ ಅಂತ ಅನ್ಕೋತೀನಿ. ಏನೋ ಕೋಪ ಮಾಡ್ಕೊಂಡು ಎಲ್ಲರೂ ಹೊಂಟೋಗ್ಬಿಟ್ಟು ನಾವು ಏನೋ. ಯಾಕೆ ಬೇಕಾಗಿತ್ತಪ್ಪ, ಯಾಕೆ ಬೇಕಾಗಿತ್ತು? ನನ್ನ ಮಗಳು ಅದೇ ಬೇಕು ಇದೇ ಬೇಕು, ಸೀರೆ ತಗೋಬ ಒಡವೆನೇ ತಗೋಬ ಅಂತ ಜೀವ ತೆಗಿತಿಲ್ಲಪ್ಪ. ಇರೋದು ಉಣ್ಕೊಂಡು ಕಾಲ ಕಳಿತಿತ್ತಿಲ್ವ ಮಗ? ನನ್ನ ಮಗಳೇನಾರೇ ಚಿತ್ರಹಿಂಸೆ ಕೊಡ್ತಿದ್ಲ ಹೇಳೋ ಅವ್ನಿಗೆ? ಏನಾರೇ ಆಗಿತ್ತು? ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಎಟ್ಟು ಸಾಕೊಂಡು ಹೋಗ್ಕಾಯ್ತಿತ್ತಿಲ್ವಾ? ಬ್ಯಾಡಕ್ಕದಪ್ಪ. ನಿಮ್ಮ ಹೂವಂಗೆ ಅಂದ ಮೇಲೆ ಬರ್ಬೋದಾಗಿತ್ತಲ್ಲ ಇಲ್ಲಿಗೆ. ನಮ್ಮ ಹೂವು ಹಿಂಗೆ ಅಂದ್ಬಿಟ್ಲು, ನಾನು ಇನ್ನು ಹೋಯ್ಕಿಲ್ಲ ಇಲ್ಲೇ ಇಟ್ಕೊಂತೀನಿ ಅಂದರೆ ಇರೋದೊಂದು 3 ಎಕರೆ ಜಮೀನಿತ್ತು. ಹೆಂಗೋ 3 ಮನೆ ಅದೇ ಹೆಂಗೋ ಇತ್ಕೊಂಡು ಹೋಗಿ ನಾವಪ್ಪ. ಇನ್ಯಾರು ಇದ್ದಾರೆ ನಮಗೆ ಗಂಡು ಮಕ್ಳು ಅವರ? ಹೆಂಗೋ ಗಂಡು ಮಗ ಅವನೇ ಕಣವ, ಇನ್ನೊಬ್ಬ ಅವನೇ. ಇವ್ರನ್ನ ಹೆಂಗೆ ಇತ್ಕೊಳ್ಳೋದು ಅನ್ನಂಗಿತ್ತ? ಬೇಕಾಗಿಲ್ಲ ಅವನಿಗೆ, ಎಡ್ತಿ ಮಕ್ಕಳೇ ಬೇಕಾಗಿಲ್ಲ. ಇವತ್ತು ಬಂದಿದ್ರೆ ಯಾರು ಬೇಡ ಅಂತಿದ್ದರು? ಸೇರ್ಸ್ಕೊತಿತ್ತಿಲ್ವಾ ಮನೆ ಒಳಕ್ಕೆ? ಅಂಥ ತಪ್ಪ ನನ್ನ ಮಗಳಿಗೆ ಮಾಡಬಾರ್ದಪ್ಪ. ಏನು ತಪ್ಪು ಮಾಡಿದಳು ಮಗ? ಹೇಳಿ ನೀನೇ. ಅಯ್ಯೋ ಮವ, ನಾನು ಅದಕ್ಕೆ ತಾನೆ ನನ್ನ ಮಗನ ಕೇಳೋದು ಅಷ್ಟೇ. ಸುಮ್ಮನೆ ಅದಕ್ಕೆ ಮೇಲೆ ಇಲ್ದೋದೆಲ್ಲ ದೂರಿಸ್ಬಿಡ ನೀನು. ಇಲ್ದೋದೆಲ್ಲ ಹೇಳ್ಬೇಡ, ಒಳ್ಳೇದಾಗಲ್ಲ ನಮಗೆ ಅಂತಲೇ ಹೇಳೋದು ನಾನು. ನಿಜವಾಗ್ಲೂ ಸುಳ್ಳು ಹೇಳೋದು ನಾನು. ಬದುಕೆ ಏನು ಅಂತ ನಮ್ಗೆ ಗೊತ್ತಿಲ್ವಾ? ನಿಜವಾಗ್ಲೂ ಬೇಜಾರಾಗೋಯ್ತು ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಬಿಡು, ಏನೋ ಹೋಗೋಣ ತಿರ್ಕಣ್ಣಾಗ್ತೀವಿ. ಸರ್ ಬತ್ತಾನೆ, ಇನ್ನೆಲ್ಲಿ ಹೋದನು? ಏನು ದೇಶ ಬಿಟ್ಟು ಹೊಂಟೋದಾನ? ಬತ್ತಾನೆ, ಹೋಗೋ ತಲೆಗೆಡ್ಸ್ಕೊಬೇಡ ನೀನು. ಕೆಲಸ ಅಯ್ಯೋ, ನನಗೂ ನನ್ನ ಹೆಂಡತಿ ಜಗಳ ಮಾಡ್ಕೊಂಡು ಹೊಂಟೋಗಿದ್ದಾಳೆ. ಏನು ಮಾಡೋದು? ಬೇಜಾರಾಗಿ ಇಲ್ಲಿಗೆ ಬಂದಿದ್ದೀನಿ. ಯಾಕಪ್ಪ, ಯಾಕೆ ಜಗಳ ಮಾಡ್ಕೊಳಕ್ಕೆ ಹೋದೆ? ನಿನ್ನ ಸಂಸಾರನಾರು ಸರಿಯಾಗಿತ್ತು. ನಿಮ್ಮ ಅಣ್ಣವೇ ಸಂಸಾರ ಹಾಳು ಮಾಡ್ಕೊಂಡ, ನೀನಾರೇ ಆ ಸಂಸಾರ ಚೆನ್ನಾಗಿತ್ತು. ಅದಕ್ಕೆ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವಳು ಏನು ಅಡ್ಜಸ್ಟ್ ಮಾಡ್ಕೊಳ್ಳತ್ತೆ? ಮಾತು ಎತ್ತರು ಸಾಕು ಒಡೆಯೋಕೆ ಬರ್ತಾಳೆ. ಎಷ್ಟು ಅಂತ ಒಡ್ಸ್ಕೊಳ್ಳಿ ನಾನು ಅವಳ ಕೈಲಿ? ಅವ್ವ ಹೇಳ್ತಾಳೆ ಅವ್ಳು ಸಂಬಳ ತರ್ತಾಳೆ, ಒಡ್ಸ್ಕೋ ಅಂತ. ಹಂಗೆ ಅಂದ್ಕೊಂಡು ಅವ್ಳು ಸಂಬಳ ತಂದುಬಿಡ್ತಾಳೆ ಅಂತ ನಾನು ಒಡ್ಸ್ಕೊಂಡು ಸಾಯೋಕ್ಕಾಗುತ್ತಾ? ಅದಕ್ಕೆ ನಾನು ಒಂದು 8 ತಿರ್ಗಿಸೋಡ್ದೆ. ಅಷ್ಟಿಗೆ ಕಟ್ಕೊಂಡು ಹೋಗಿ ಅಪ್ಪನ ಮನೆ ಕೂತವಳೆ. ಅದಕ್ಕೆ ಕಣಪ್ಪ ಹೇಳೋದು. ನೋಡು ಮಗ, ನೀವೇ ಪರೀಕ್ಷೆ ಮಾಡಿ ನಾನು ಹೇಳಿದ ಮಗಳೇ ಹಂಗೆ ಏನಾರು ಯಾವಾಗಾರ ಆಟ ಮಾಡಿದಾಳಪ್ಪ? ಯಾವತ್ತಾರೆ ಆಟ ಮಾಡಿದಾಳತ್ತಾರ? ನನ್ನ ಮಗಳು ಅಯ್ಯೋ ಕಷ್ಟ ಬೋಸು ಗಂಡ ಮನೆ ಬಾಳ್ತೀನಿ ಅಂತೇಳನ್ನ ಬಾಳಿಸ್ತಾ ಇಲ್ಲ ನಿಮ್ಮವ್ವ. ನಿನ್ನೆ ಇರ್ತೀಯ ಕರೆಯಕ್ಕೆ ಹೋಗಿದ್ರ? ನಾನು ಹೋಗಿಲ್ಲ, ಓನೇ ಹೋಗಿತ್ತು, ಬರಲ್ಲ ಅಂತ ಹೇಳೋದಂತೆ. ನೋಡು ಮಗ, ಎರಡೊಂದ ಈಗ ನನ್ನ ಮಗಳು ಬಂದು ಎಷ್ಟು ದಿವಸ ಆಯ್ತು ಮಗ? ಎಷ್ಟು ದಿವಸ ಆಯ್ತು ನಿಮ್ಮ ಅವ್ವ ಬಂದಿದ್ದದ ಮಗ ನಿಮ್ಮವ್ವ ಕರೆಯಕ್ಕೆ? ಹೇಳು ಮತ್ತೆ. ಕೋಪತ್ತಕ್ಕಿಲ್ಲ ನಮ್ಗೆ ಎಷ್ಟು ಬೇಜಾರದು. ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಮಾಡೋದು ದೇವ್ರು ಒಳ್ಳೆದು ಕೊಟ್ಟ ನಮಗೆ. ಯಾರಿಗೆ ಯಾರ್ತಾನೆಯೇ ಹೇಳಿ ನೀನೇ. ಇವತ್ತೇ ಅದನ್ನ ಯಾರು ಸರಿ ಅಂತಾರೆ ಹೇಳಿ? ನಿಜವಾಗ್ಲೂ ನಾನು ಸರಿ ಅಂತ ಮಾತ್ರ ಹೇಳಲತ್ತೆ. ತುಂಬ ಬೇಜಾರಾಗುತ್ತೆ ನಮಗೂ. ಏನು ಮಾಡೋಕ್ಕಾಗುತ್ತದೆ? ಏನು ಮಾಡಾಗಿಲ್ಲ ಕಂದ್ ಬಿಡು ಮಗ, ಏನು ಮಾಡಾಗಿಲ್ಲ ಒಟ್ಟು ನನ್ನ ಮಗಳು ಹಣೆ ಬರಕ ಸುಮ್ಕಿರು. ನಿಮ್ಮ ಮಾವ ಮಾಡಿದ ಕೆಲಸಕ್ಕೆ ಏನು ಮಾಡಿಯೇ? ಇವಳು ಬರೀ ಅದೇ. ನಾನು ಏನು ಮಾಡಿದೆ? ನಾನು ಚೆನ್ನಾಗವ್ರೆ ಅಂತ ಮಾಡಿದೆ. ಅವ್ರ ಮನ್ಸಲ್ಲಿ ವೀಸ ತುಂಬ್ಕೊಂಡವ್ರ ನಂಗೆ ಗೊತ್ತಿತ್ತಾ? ಋಣ ಸಂಬಂಧ ಇತ್ತು ಆಯಿತು ಅನ್ನೋಕ್ಕೆ ಇಲ್ಲ. ಬಂದವ್ರು ಕುಟೆಲ್ಲ ಹಿಂಗೆ ಕಣ್ ಮಗ, ಬಂದವ್ರು ಕುಟೆ ಎಲ್ಲ ಇವ್ನು ಮಾಡ್ಬಿಟ್ಟ ಹಾಳಾಗ್ಲಿ ಅಂತ ಮಾಡಿದ್ದ ನನ್ನ ಮಗಳನ್ನ. ಚೆನ್ನಾಗಿರ್ಲಿ ಅಂತ ನಾನು ಮಾಡಿದ್ದು. ಈ ಮುಂಡೆಯಿಂದ ಅರ್ಧ ನಾನು ಸತ್ತೋಗ್ಬಿಡ್ಬೇಕು ಮೊದಲು. ಆ ಥರ ಮಾತಾಡ್ತಾಳೆ. ಮಾತಾಡ್ತಾನೆ ಬಿಟ್ಟಾರ ಹೇಳು. ಓ, ಇವತ್ತು ನನ್ನ ಮಗಳು ಸಂಕಟ ಪಡ್ತಾ ಕುಂತವಳಲ್ಲ. ನನ್ನ ಮಗಳ ಕಷ್ಟ ಯಾರಿಗಿರ ನಾನು? ಜನಗಳೆಲ್ಲ ಯಾವ್ಯಾವ ಥರ ಮಾತಾಡ್ಕೊತಿದ್ರು ನಿನ್ ಕಿವಿಗೆ ಬೀಳ್ತಲ್ವಾ? ಇವೆಲ್ಲ ಬೇಕಾಗಿತ್ತ ನಿನಗೆ? ಕುಣ್ಕೊಂಡು ಈಗ ಏನು ಮಾಡೋಕ್ಕಾಗೋದು? ಹಣೆ ಬರ ಆಯಿತು. ಬಾಯಿ ಮುಚ್ಕೊಂಡು ಕುತ್ಕಮ್ಮಿ. ಬಂದವ್ರು ಓದೋರು ಕೂಟೆಲ್ಲ ಬರೀ ಇದೇ ಮಾತು, ನೀನು ಮಾತಿಲ್ಲ. ಸಿಕ್ಸ್ಬಿಟ್ಟ ಹಾಳಾಗ್ಲಿ ಅಂತ ಮಾಡಿದ್ನ? ಉದ್ದಾರ ಆಗಲಿ ಅಂತಲೇ ಮಾಡಿದ್ದು ನಾನು.
ಒಳ್ಳೆ ಉದ್ಧಾರ ಆಗಿರೋದಾಗ ಕೊಟ್ಟಿದ್ದೆ ಕಂದ್ಬಿಡು. ಅತ್ತೆ ಗುಡಿಯತ್ತೆ ಸುಮ್ಮನೆ ಮಾವನ್ ಮಾತಾಡಿದ್ರೆ ಏನು ಪ್ರಯೋಜನ? ಪಾಪ ತಕ್ಕಿಲ್ಲ ಮಗ, ಮತ್ತೆ ನಮಗೆ ಪಾಪ ತಕ್ಕಿಲ್ವ? ನಮ್ಗೆ ಎಷ್ಟು ಹೊಟ್ಟು ಉರ್ತದು? ನಮ್ಗೆ ಎಷ್ಟು ಹೊಟ್ಟು ಉರ್ತದ ಮಗ ಹೇಳ್ತೀಯಲ್ಲ ನೀನು? ಅದ ಪಾಪ ತಕ್ಕಿಲ್ವ ನನಗೆ? ನಿನಗೆ ತಗೊಂಡಿಷ್ಟು ಬೆಂಕಿ ಈ ವಯ್ಯ ಸರಿಯಾಗಿದ್ರೆ ಇವತ್ತು ನನ್ನ ಮಗಳ ಜೀವನ ಸರಿಯಾಗಿರೋದು. ಎಲ್ಲ ಅಡ್ಗೆಸ್ ಕುಡಿಸ್ಬಿಟ್ಟು ಇವತ್ತು ನನ್ನ ಮಗಳು ತಪ್ಪು ಮಾಡಿದವರು ದೂರ ಓದ್ಕೋಬೇಕಲ್ಲ. ನಮ್ಗೆ ಎಷ್ಟು ಬೇಜಾರಾತದು, ನಮ್ಗೆ ಎಷ್ಟು ಬೇಜಾರಾದದು ಮಗ, ಹೇಳಿ ನೀನೇ. ಆಯಿತು ಅತ್ತೆ, ಬೇಜಾರು ತಿಳ್ಕೊಬಿಡಿ, ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಪುಟ್ಟಿ ಎಲ್ಲಿದ್ದಾಳೆ? ಈ ಸ್ಕೂಲ್ಗೆ ಹೋಗೋಣ ಕಣಪ್ಪ. ಅವತ್ತು ಟಿ ಸಿ ಇಸ್ಕೋಬೇಕಾದ್ರೆ ನಿಮ್ಮ ಅಣ್ಣ ಬಂದು ಅಲ್ಲಿ ಸ್ಕೂಲ್ ತಗೋ ಗಲಾಟೆ ಮಾಡ್ತಿದ್ದೆ ಗೊತ್ತಾ? ಅವೆಲ್ಲ ಚಂದವಾ ಆಗ ಎಷ್ಟು ಉಗಿದ ಮೇಲೆ ಆಗ ಹೋಯ್ತಾನಲ್ಲ, ಅವೆಲ್ಲ ಲಯಕ ಮಗ, ಲಯಕ ಹೇಳು. ಮೊದಲು ಇವನು ಬುದ್ಧಿ ಇರಬೇಕು. ಅವಳೇನೋ ಮಾಲ್ತಾಯಿ ಮಾಲತ್ತೆ, ಅವಳೇನೋ ಲೆಕ್ಕ ತಗೊಂಡಿಲ್ಲ ಇವ್ರು ನಮ್ಮನ್ನ. ನಾವು ಚೆನ್ನಾಗಿರ್ಬೇಕು, ಬಾಳ್ಬೇಕು, ಬದುಕಬೇಕು ಅನ್ನೋದು ನಿಮ್ಮ ಅಣ್ಣಲ್ಲಿರೋದು. ಅವಳು ಹೋಗಿದ ಮೇಲೆ ಬರಬೇಕಾಗಿತ್ತು ಇಲ್ಲಿಗೆ. ಎಡ್ತಿ ಮಕ್ಳವೆ ಅಂತವ ಎಲ್ಲೆಲ್ಲ ಹೊಂಟೋಗ್ಬಿಟ್ರೆ ಓಲಿ ಹೋಗಿ ಮಗ, ನಾವೇನು ಮಾಡಂಗಿತ್ತದು? ಏನು ನಮ್ಮಿಂದ ಏನು ಹೋಗಿಲ್ಲ ಅವನು. ನೆಗ್ತಿಗೆ ಒಂದಿಷ್ಟು ಬೆಂಕಿ ಅವ್ನು ನ್ಯಾಯವಾಗಿದ್ದರೆ ನನ್ನ ಮಗಳು ಬಾಳೆ ಹಿಂಗೆ ಆಗಬೇಕಾಗಿತ್ತು. ಆಯಿತು ಬಿಡಿಯತ್ತೆ, ಬೇಜಾರು ಮಾಡ್ಕೊಬಿಡಿ, ಸುಮ್ಮನೆ ನಿಮ್ಮ ಟೆನ್ಷನ್ ನಮ್ಗೆ ಅರ್ಥ ಆಗುತ್ತೆ. ಯಾರು ಇರುತ್ತಾನೆ ಸುಮ್ಮನೆ ಇರ್ತಾರ ಹೇಳಿ? ಮಾತಾಡ್ತಾರೆ. ಅಯ್ಯೋ ಸುಮ್ಮನಿರವತ್ತಾಗೆ, ಸುಮ್ಮನಿರು. ಬನ್ನಿ ಊಟ ಮಾಡಿ ಬನ್ನಿ. ಇಲ್ಲದಕ್ಕೆ ಊಟ ಮಾಡ್ಕೊಂಡೇ ಬಂದೆ ನಾನು. ಆಯಿತು, ಅದೇನು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ, ಸಂಸಾರ ಮಾಡ್ಕೋಬೇಡಿ. ಈಗ ನೋಡಿ ನಮ್ಮದು ಹಿಂಗಾಯ್ತು, ನೀವಾರ ಚೆನ್ನಾಗಿರಿ. ನಿಜವಾಗ್ಲೂ ಖುಷಿ ಆಗುತ್ತದಕ್ಕೆ. ಪಾಪ ನೀವು ಎಷ್ಟೊಂದು ಒಳ್ಳೆಯವರು. ನಿಮ್ಮಂಥ ಒಳ್ಳೆಯವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅವ್ವ, ಏನು ಮಾಡೋದು? ಅರ್ಥ ಮಾಡ್ಕೊಳ್ದ್ರೆ ಸಿಕ್ಕಿಲ್ಲ ಬಿಡಿ. ಕಟ್ಕೊಂಡಿರೋ ಗಂಡನ ಅರ್ಥ ಮಾಡ್ಕೊತಿಲ್ಲ, ಇನ್ನು ಯಾರು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋದು ನಾನು ಯಾರ ಬಗ್ಗೆನೂ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಆಸೆ ಪಡೋಕ್ಕಿಲ್ಲ ಕತೆ. ಸುಮ್ಮನೆ ಇನ್ನೇನು ಮಾಡೋಕ್ಕಾಗ್ತದೆ? ಎಲ್ಲ ನಮ್ಮ ಮನೆ ಬರ ಹಣೆಯಲ್ಲಿ ಬರ್ಸ್ಕೊಂಬಂದಿರೋದು ಯಾರಿಗಾರು ಕೊಡಂಗಿದ್ದದ? ಬಂದಿದ್ದು ಅನ್ಬೋಸ್ಕೊಂಡು ಓನೇಬೇಕು ತಾನೆ. ಅಯ್ಯೋ ಸರಿ ಅದಕ್ಕೆ ಅದಕ್ಕೆ ಏನಾದರೂ ಇಲ್ಲಿದ್ದಾನ ಹೇಗೇನೋ ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋಗಿದ್ದಾನೋ ಏನೋ. ಅದು ಬೇರೆ ಸಕ್ಕತ್ ಟೆನ್ಷನ್ ಆಗ್ತಾಯಿದೆ ನನಗೆ. ಸರಿ ಅದಕ್ಕೆ ಆಯಿತು, ಅವನ ಬಗ್ಗೆ ಏನಾದರೂ ಸುಳ್ಳು ಸಿಕ್ಕೋದ್ರೂ ತಿಳಿಸ್ತೀನಿ. ನಿಮ್ದು ಅಮ್ಮ ಅಂತೀರಿ, ಅವ್ರ ವಿಷಯ ಯಾವ್ದಾರು ಗೊತ್ತಾ ನನಗೆ ಹೇಳಿ. ಏನಾರೇ ಅಲ್ಲಿ ದೂರದಲ್ಲಿದ್ರು ಅವ್ರು ಚೆನ್ನಾಗಿರಲಿ ಅಂತಾನೆ ನಾನು ಆಶೀರ್ವಾದ ಮಾಡ್ತೀನಿ ಹೊರತು ಅವ್ರು ಹಾಳಾಗಲಿ ಅಂತ ನಾನು ಯಾವತ್ತೂ ಏನಂತ ಅವ್ರಲ್ಲಿ ಬೇಡ್ಕೊಳಕ್ಕಿಲ್ಲ. ನಾನು ಒಳ್ಳೇದಾಗಲಿ, ಚೆನ್ನಾಗಿರಲಿ, ಎಲ್ಲಿದ್ರು ನನ್ನ ಮುತ್ತೈಸ್ತಾರೆ ಗಟ್ಟಿಯಾಗಿರಲಿ ಅಂತ ನಾನು ಬೇಡ್ಕೊತೀನಿ ಹೊರತು ಅವ್ರು ಹಾಳಾಗಲಿ ಅನ್ನೋದು ನನ್ನಲ್ಲಿಲ್ಲ. ಏನು ಮಾಡಿರಿ? ಅವ್ರು ಯಾವಾಗ ಅರ್ತ್ಕೊತಾರೋ, ಯಾವಾಗ ನನ್ನ ಮನ್ಸೂನ್ ಭಾವನೆಗಳು ಅವ್ರಿಗೆ ಅರ್ಥ ಆಗೋದು ನೋಡೋಕ್ಕಾಯ್ತದೆ ಬಿಡಿ. ಇನ್ನೇನು ಮಾಡೋಂಗಿದ್ದದು? ಬೇಜಾರು ಮಾಡ್ಕೊಬಿಡಿ ಅದಕ್ಕೆ, ಎಲ್ಲ ಸರಿ ಆಗುತ್ತೆ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ತಾಳ್ಮೆಯಿಂದ ಇರಿ ನೀವು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸರಿ ಅದಕ್ಕೆ ನಾವು ಹೊಡ್ತೀನಿ ಮತ್ತೆ. ಸರಿ ಕಣಪ್ಪ, ಸರಿ ಆಯಿತು, ಹೋಗ್ಬಿಟ್ಪ. ಊಟನೂ ಮಾಡೋಕ್ಕಿಲ್ಲ ಅಂತಿದ್ದೆ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಪ್ಪ. ಏನು ಮಾಡಿಯೇ? ಇಲ್ಲ, ನಾನು ಊಟ ಮುಗಿಸ್ಕೊಂಡು ಬಂದೆ ನಾನು. ನಾನು ಮತ್ತೆ ಬರ್ತೀನಲ್ಲ, ಅವಾಗ ಊಟ ಮಾಡ್ತೀನಿ ನಾನು. ನೀನಾರೇ ಗೊತ್ತಾ ಹೋಯ್ತಾ ಇರಪ್ಪ. ಜನಗಳು ಬಾಯಿನಾರು ಮುತ್ಲಿ, ಜನಗಳು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕಣಪ್ಪ. ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅನ್ನಂಗೆ ತರಾವರಿ ಮಾತುಗಳು ಕೇಳಿ ಕಿವಿ ತೂತಾಬಿಟ್ಟವೆ. ನೀನಾರು ಬತ್ತಾ ಹೋಯ್ತಾ ಇರು. ಆಗ್ಲಾರೆ ಯಾಳು ಮೈದ್ನು ಬತ್ತವನೆ, ಇವಳ್ದು ಏನು ತಪ್ಪಿಲ್ಲ ಅಂತ ಅನ್ಕೋತಾರೆ. ಸರಿ ಆಯಿತು ಮಾವ, ಬರ್ತೀನಿ ಬಿಡಿ. ಅದಕ್ಕೆಮ್ಮ ಬರಲ್ಲ ನಾನು. ಸರಿ ಆಯಿತು, ಊಟ ಮಾಡಿದ್ರು ಮಾಡೋಕ್ಕಿಲ್ಲ ಅಂತೀರಿ ಇನ್ನೇನು. ಸರಿ ಮತ್ತೆ ಹೋಗ್ಬಿಟ್ಟು ಬನ್ನಿ. ಪುಟ್ಟಿ ಸ್ಕೂಲ್ ಹತ್ರ ಇದ್ದಾಳಾ? ಸ್ಕೂಲ್ ಹತ್ರ ಅದೇ ಮಾತಾಡ್ಸ್ಕೊಂಡು ಹೋಗ್ತೀನಿ ನಾನು. ಅವ್ಳಿಗೇನು ತರಲಿಲ್ಲ, ಸ್ವಲ್ಪ ತಿಂಡಿ ನಾನು ತೆಗೆದು ಕೊಟ್ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡ, ಹೋಗಪ್ಪ ಹೋಗು. ಏನು ಬೇಡ ಕಣ, ಯಾವುದು ಬೇಡ, ತಿಂಡಿನೂ ಬೇಡ, ಏನು ಬೇಡ ಕತೆ. ಯಾಕಂಗಂತೀರಾ? ಸ್ಕೂಲ್ ಎಲ್ಲಿದೆ? ಇದು ಇಂಥದ್ದು ನೋಡಪ್ಪ, ಡೈರಿ, ಹಾಲು ಡೈರಿ ಅದೇ ನೋಡು, ಅಲ್ಲದೆ. ಸರಿ ಮಾವ, ಆಯಿತು. ಮತ್ತೆ ಅದಕ್ಕೆಮ್ಮ ಬರಲ್ಲ ನಾನು. ಓಟ್ ಬನ್ನಿ. ಓಟ್ ಪಪ್ಪ, ಓಟ್ಪ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.